ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ? ಓಕೆ, ಇವತ್ತು ತುಂಬ ಕೆಲಸ ಆಗ್ಲಿಕ್ಕೆ ಉಂಟು. ಹಾಗೆ ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ. ಫಸ್ಟಿಗೆ ನಾವು ಕಾಫಿ ಕುಡಿಯೋಣ ಬನ್ನಿ. ನಾನು ಮೇಲ್ಗಡೆ ಸ್ವಲ್ಪ ಎಡಿಟಿಂಗ್ ಅದೆಲ್ಲ ಮಾಡ್ತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕಾಫಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲದ್ರೆ ಇವರ ಬಾಯಲ್ಲಿ ಯಾರು ಕೇಳಬೇಕು ಅಂತ ಹೇಳಿ ಹಾಗೆ ಕಾಫಿ ರೆಡಿ ಉಂಟು. ಅದನ್ನೀಗ ಕುಡಿಯೋದು. ನೋಡಿ ನಾನು ಯಾವ ರೀತಿ ಸೆಟ್ಟಿಂಗ್ ಮಾಡಿದ್ದೀನಿ ನಿನ್ನೆ. ನನಗೆ ಪ್ರೌಡ್ ಫೀಲ್ ಆಗ್ತಾ ಉಂಟು. ನಾನು ಕೂಡ ಇಂಟೀರಿಯರ್ ಡಿಸೈನ್ ಆಗ್ಬೋದು. ಪದ್ಮಕ್ಕಿಂತ ಚೆನ್ನಾಗಿ ಬರುತ್ತೆ ನನಗೆ. ಬರಲ್ವಾ? ಅವರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದಂತೆ, ನನಗೆ ಯಾವುದಾದ್ರೊಂದು ಕಾಂಜಿ ಪಿಂಜಿ ಅವಾರ್ಡ್ ಸಿಗಲ್ವಾ? ಅದು ಇಂಟರ್ನ್ಯಾಷನಲ್ ಸುಮ್ಮನೆ ಅದು ಸಿಗಲ್ವಾ? ಸಿಗುತ್ತಲ್ಲ ಮತ್ತೆಂತ. ಈಗ ಖಾಲಿ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ನಾನು. ಬ್ರೇಕ್ಫಾಸ್ಟಿಗೆಲ್ಲ ಏನು ತಗೊಳ್ತಾ ಇಲ್ಲ ಇವತ್ತು. ಮಕ್ಕಳು ಬ್ರೆಡ್ ಆಮ್ಲೆಟ್ ಅದೆಲ್ಲ ಮಾಡಿ ತಿಂದರು. ನನಗೆ ಮತ್ತು ಇವರಿಗೆ ಇವರಿಗೆ ಮತ್ತೆ ಕೊಡಬೇಕು ಏನಾದರೂ ತಿಂಡಿ. ಇಲ್ಲದಿದ್ರೆ ಇವರು ಗಾಳಿಯಲ್ಲೇ ಇರ್ತಾರೆ. ಗಾಳಿಯನ್ನೇ ಕುಡಿದು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೇನು ಬೇಕಂತ ಇಲ್ಲ. ನಾನೇ ಮತ್ತೆ ಫೋರ್ಸ್ ಮಾಡಿ ಮಕ್ಕಳಂಗೆ ತಿನ್ನಿಸ್ಬೇಕು, ಆವಾಗ ತಿಂತಾರೆ. ನಾನು ಇವತ್ತು ಬೆಳಿಗ್ಗೆ ಏನು ತಿಂತಾ ಇಲ್ಲ. ಸ್ವಲ್ಪ ಹೆವಿಯಾಗಿದೆ. ನಿನ್ನೆದ್ದೆ ಮಟನ್ ಅದಿದೆ ತಿಂದಿದ್ದು ಸ್ವಲ್ಪ ಹೆವಿಯಾಗಿದೆ. ಹಾಗೆ ಬೆಳಿಗ್ಗೆ ಬೇಡ ಅಂತ ಹೇಳಿ ಮಧ್ಯಾಹ್ನ ನೋಡೋಣ ಏನು ಊಟ ಮಾಡೋದು ಅಂತೇಳಿ. ನೀವೆಂತ ಎಲ್ಲರೂ ಕೇಳ್ತಾ ಇದ್ದಾರೆ ನಿಂತ್ಕೊಂಡು? ನಾನೇನು ಇಲ್ಲಿ ಲೆಕ್ಚರ್ ಕೊಡ್ತಾ ಇದ್ದೀನಿ? ಹೋಗಿ ಅದನ್ನೆಲ್ಲ ಡೆಲಿವರಿ ಬಾಯ್ಸಿಗೆಲ್ಲ ಕೊಟ್ಟು ಬನ್ನಿ. ಹೋಗಿ ಮತ್ತೆ ಕೆಲವು ಪೋಸ್ಟಿಗೆ ಎಲ್ಲ ಕೊಡ್ಲಿಕ್ಕಿರುವಂಥದ್ದೆಲ್ಲ ಕೊಟ್ಟು ಬನ್ನಿ. ಬೇಗ ಮಾಡಿ. ಓಕೆ, ಎಲ್ಲ ಪ್ಯಾಕಿಂಗ್ ಇವಾಗ ರೆಡಿಯಾಗಿದೆ. ಕೊಡ್ಲಿಕ್ಕುಂಟು ಸ್ಕಿನ್ ಕೇರ್ ಹಾಗೂ ಆಯಿಲ್ ಇನ್ನು ಕೂಡ ಉಂಟು ಒಳಗಡೆ. ಈಗ ಇವರಿಬ್ಬರು ಹೋಗ್ತಾರೆ, ಒಬ್ಬ ಒಂದು ಸೈಡ್ ಸುರ್ಪ್ ಅಂತ ಹೇಳಿ ಕೊಡಲಿಕ್ಕೆ. ಅದು ಇನ್ನೊಂದು ಬ್ಯಾಗ್ ತೊಗೊಂಡು ಬರಬೇಕಿತ್ತಾ? ಓಕೆ, ಇನ್ನು ಇವತ್ತಿಂದು ಡೆಲಿವರಿ ಸ್ಟಾರ್ಟ್. ನಾವು ಅಂದರೆ 2 ದಿನಕ್ಕೊಮ್ಮೆ ಕಳಿಸೋದು. ಒಂದಿನ ಫುಲ್ ಆರ್ಡ್ರ್ ತೊಗೊಳ್ತೀವಿ, ಪ್ಯಾಕಿಂಗ್ ಮಾಡ್ತೀವಿ ಹಾಗೂ ನೆಕ್ಸ್ಟ್ ಡೇ ಕಳಿಸ್ತೀವಿ. ಹಾಗೆ ಮಾಡೋದು. ಇದು ಕರೆಕ್ಟ್ ಆಗೋದಂತ ಹೇಳಿ. ನಿಮಗೂ ಬೇಕಿದ್ರೆ ಆರ್ಡ್ರ್ ಮಾಡ್ಬೋದು. ಸ್ಕಿನ್ ಕೇರ್ ಹಾಗೂ ನಂದು ಇದಿದೆ. 2 ಕೂಡ ಒಳ್ಳೆ ರಿಸಲ್ಟ್ ಉಂಟು, ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ ಒಮ್ಮೆ. ಓಕೆ, ತಗೊಂಡೋಗ್ರ. ಅಮ್ಮನಿಗೆ ಸಿಟ್ಟು ಬಂತು ಅಲ್ಲಮ್ಮ? ಅಮ್ಮನ ಕಣ್ಣು ಬ್ಲರ್ ಆಗ್ತಾ ಉಂಟಂತ ಹೇಳ್ತಾ ಇದ್ರು ನನಗೆ. ಅದಕ್ಕೆ ನಾನು ಹೇಳಿದ್ದೆ ನಿನ್ನೆ ಕುಡಿದಿದ್ದು ಜಾಸ್ತಿ ಆಯ್ತಂತ. ಅದಕ್ಕೆ ಅಪ್ಪನಿಗೆ ಕೂಡ ಹೇಳಿದ್ರು. ಅಪ್ಪ ಕೂಡ ಸೇಮ್ ಹೇಳಿದ್ರು. ಹುಷಾರಿಲ್ಲ ಅಂತ ಹೇಳುವಾಗ ಕಾಮಿಡಿ ಮಾಡುದು. ಇದಕ್ಕೆಲ್ಲ ನಿಮ್ಗೆ ಮಮ್ಮಿ ಬೇಕು. ನಂಗೆ ಗೊತ್ತಿಲ್ಲ ಎಲ್ಲಿಟ್ಟಿದ್ದೀನಿ ಅಂತ. ನಾನು ನೆಟಿ ಬ್ಯಾಗ್ ಇಲ್ಲೇ ಉಂಟು ಮೇಲೆ. ಓಕೆ, ನಾವಿವಾಗ ಇಲ್ಲಿ ಮೇಲ್ಗಡೆ ರೂಮಿಗೆ ಬಂದಿದ್ದೇವೆ. ಅವತ್ತು ಕೆಳಗಡೆ ಎಲ್ಲ ಇದಾಗುವಾಗ ಎಲ್ಲ ವಸ್ತು ತೆಗೆದು ಮೇಲ್ಗಡೆ ಇಟ್ಟಿದ್ವಿ. ಟೈಮ್ ಇರಲಿಲ್ಲ, ಹಾಗಾಗಿ ಎಲ್ಲ ಮೇಲ್ಗಡೆ ಹಾಕಿಟ್ಟಿದ್ವಿ. ಮತ್ತು ನಮ್ಮದು ಇದು ಕೂಡ ಉಂಟು, ಸ್ಕಿನ್ ಕೇರ್ ಇದ್ದು ಇಲ್ಲೇ ನಾವು ಮಾಡೋದು. ಗೋಡೌನ್ ಐತೆ ಇಲ್ಲೇ. ಹಾಗೆ ಇದೊಂದು ರೂಮ್ ಉಂಟು. ಇದು ಒಟ್ರಾಸಿ ಅವತ್ತು ಇಟ್ಟಿದ್ದೀವಿ. ಇದನ್ನು ಸ್ವಲ್ಪ ಕ್ಲೀನ್ ಮಾಡೋಣ. ಇದು ಗೆಸ್ಟ್ ರೂಮ್ ಮೇಲುಗಡೆದೊಂದು. ಚೆನ್ನಾಗಿದೆ ಇದು ಕೂಡ ರೂಮು. ಎಲ್ಲ ಉಂಟು ಇಲ್ಲಿ ಕೂಡ ಫೆಸಿಲಿಟಿ. ಅದು ಎಲ್ಲ ಈಗ ಒಟ್ಟಾರೆ ಉಂಟು, ಹಾಗಾಗಿ ನಿಮಗೆ ಗೊತ್ತಾಗೋದಿಲ್ಲ. ಇದರೆಲ್ಲ ಈಗ ಕ್ಲೀನ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಮ್ಮದು ಸ್ಕಿನ್ ಕೇರ್ ಇದ್ದು ಇಡ್ಲಿಕ್ಕೆ ಅಂತಲೇ ನಾವು ಅಲ್ಲಿ ಕಬಾರ್ಡ್ ಬೇರೆನೆ ಮಾಡಿದ್ದೀವಿ. ಎಲ್ಲ ನಾವು ಆ ಸೈಡೇ ಇಟ್ಟು ಇಲ್ಲಿ ಎಲ್ಲ ಖಾಲಿ ಮಾಡಿ ಒಂದು ಕ್ಲೀನ್ ಮಾಡಿ ಇಡೋಣ ಅಂತ ಹೇಳಿ ಅಷ್ಟೇ. ಎಂತ ಪಾಸ್ಪೋರ್ಟ್ ಬಂತಂತಾರೆ ನಮಗೊಂದು ಬರೀ ಖುಷಿಯವರಿಗೆ. ಪಾಸ್ಪೋರ್ಟ್ ಬಂತಂತ ಹೇಳಿ ತುಂಬ ಟೈಮಿಂದ ವೇಟ್ ಮಾಡ್ತಾ ಇದ್ದ. ಫೈನಲಿ ಬಂತು. ಜೋರು ಉಂಟು.
ಹಾಕ್ಬೇಕಾ, ಸೈನ್ ಹಾಕ್ಬೇಕಾ? ಅವನಿಗೆ ಕೊಟ್ಟರೆ ಅಷ್ಟೇ. ಓಕೆ, ಇದು ಇಲ್ಲಿ ಇಡುವುದಕ್ಕಿಂತ ಇಡ್ಲಿಕ್ಕೆ ಒಂದು 4 ಸಿಕ್ತು, ಇಡುವುದಕ್ಕಿಂತ ಬಿಸಾಡೋದೇ ಒಂದು ರಾಶಿ ಇತ್ತು. ಎಲ್ಲ ಕಸವನ್ನೇ ಇಟ್ಟಿದ್ದಾರೆ. ಏನಿಲ್ಲ, ಎಂತದನ್ನಿಲ್ಲ. ಎಂತ ಊಟದ ಸಮಯ ಆಗಿದೆ. ಗಂಟೆ 3 ಗಂಟೆ ಊಟ. 3 ಆಯ್ತಾ? ಮತ್ತೆ 3 ಗಂಟೆ 3 ನಿಮಿಷ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬರದಿದ್ರೆ ಊಟನೇ ಇಲ್ಲ ಅಂತ ಹೇಳಿ ಬಂದಿದ್ದೆ, ಅದಕ್ಕೆ ಓಡಿ ಬಂದಿದ್ದಾರೆ ಹಿಂದ್ಗಡೆ. ಇಲ್ದ್ರೆ ಇನ್ನೂ ಕೂಡ ಅಲ್ಲೇ ನಲಿದಾಡ್ತಾ ಇದ್ರು. ನಾನು ಮೊಸರಲ್ಲಿ ಊಟ ಮಾಡ್ತಾ ಇದ್ದೇನೆ, ಮೊಸರು ಹಾಕಿ. ಇವರು ನೀನದು ಮಟನ್ ಉಂಟು. ಓಕೆ, ಎಲ್ಲ ಸಾಮಾನು ತಂದು ಇಲ್ಲಿ ಬೆಡ್ರೂಮಲ್ಲಿ ಇಟ್ಟಿದ್ವಿ, ಮೇಲ್ಗಡೆದ್ದು ಗೆಸ್ಟ್ ಬೆಡ್ರೂಮಲ್ಲಿ. ಫೈನಲಿ ಅದು ಕ್ಲಿಯರ್ ಆಯಿತು, ಎಲ್ಲ ಖಾಲಿ ಮಾಡಿದ್ವಿ. ನೋಡ್ಬೋದು ಹೊರಗಡೆ ಕೂಡ ಇದರದ್ದು ಹೊರಗಡೆ ಇನ್ನೊಂದು ಪ್ಲೇಸ್ ಉಂಟು, ಅಲ್ಲಿ ಕೂಡ ತುಂಬ ಜಾಗ ಇಟ್ಟಿದ್ದೀವಿ ನಾವು. ಏನಾದರೂ ಮಾಡಲಿಕ್ಕಿದ್ರೆ ಪ್ಯಾಕಿಂಗ್ ಎಲ್ಲ ಹೆಚ್ಚಾಗಿ ಇಲ್ಲೇ ಮಾಡೋದು ನಾವು. ಹಾಗೆ ಇದೊಂದು ಎಕ್ಸ್ಟ್ರಾ ಪ್ಲೇಸ್ ನಮ್ಮದು. ನೀವು ಇನ್ನೊಮ್ಮೆ ಇಲ್ಲೇ ಬಂದ್ರ, ಈ ಅಮ್ಮನಿಗೆ ನಾನು ಎಲ್ಲಿ ಕೂಡ ಹುಡುಕಿದ್ರೆ ಇವರು ಸಿಗೋದಿಲ್ಲ. ಎಷ್ಟು ಹುಡುಕಿದೆ, ಮತ್ತೆ ನನಗೆ ಗೊತ್ತಾಯಿತು ಇಲ್ಲಿ ಗುಫಾದಲ್ಲಿ ಇರ್ತಾರೆ ಅಂತ. ನೋಡಿದರೆ ಇಲ್ಲೇ ಇದ್ದಾರೆ ಇವರು. ಅರ್ಥ ಮಾಡಿದ್ವಲ್ಲ, ಇವತ್ತೇನು ತಂದಿದ್ದೀರಾ? ಇವತ್ತು ಮೇಲೆ ಹೋಗಿದ್ವಲ್ಲ, ಹಾಗೆ ಅಲ್ಲಿ ಸ್ವಲ್ಪ ನೋಡ ಸಾಮಾನು ಸಿಕ್ತು, ಎಲ್ಲ ಕ್ಲೀನ್ ಮಾಡಿದೆ. ಮತ್ತೆ ಸ್ವಲ್ಪ ಸಾಮಾನು ಸಿಕ್ತು, ಈಗ ಅದನ್ನು ಸೆಟ್ ಮಾಡ್ತಾ ಇದ್ದೀನಿ. ಇದು ಇದ್ರದ್ದು ಗೊತ್ತಾಯ್ತಲ್ಲ, ಕಿಚನ್ ಇತ್ತು, ಇದೆಲ್ಲ ಇಡುದು. ನಾನು ಒಂದು ಐಡಿಯಾ ಮಾಡಿದ್ದು, ನೋಡಬೇಕು ಆಗುತ್ತಾ ಏನ ಅಂತ ಹೇಳಿ. ಚೆನ್ನಾಗಿದೆ ಅಲ್ಲ, ಇದು ವೇಸ್ಟ್ ಆಗುತ್ತೆ, ಸುಮ್ಮನೆ ಜಾಸ್ತಿ ಆಗಿದೆ. ಅದಕ್ಕೆ ನಾನು ಎನಿಸಿದೆ ಒಂದು ಬಳೆ ಎಲ್ಲ ಹಾಕ್ಲಿಕ್ಕೆ ಆಗುತ್ತಲ್ಲ ಅಂತೇಳಿ. ಸ್ಟ್ಯಾಂಡ್ ಆಗುತ್ತಲ್ಲ? ಆಗ್ತದೆ, ಯಾಕಾಗೋದಿಲ್ಲ. ಮಧ್ಯ ಮಧ್ಯದಲ್ಲಿ ಇಡ್ಬೋದು, ಸ್ವಲ್ಪ ಸ್ಪೇಸ್ ಇಟ್ಟರೆ ಅಲ್ಲ. ಹಾಗೆ ಒಂದು ಐಡಿಯಾ ಮಾಡಿದ್ದು, ನೋಡೋಣ ಅಂತ ಹೇಳಿ. ಅಮ್ಮನ ಮಂಡೆ ನೋಡಿ ಅಂತ. ಅದೇ ಇದು ಫೋನ್ ತುಂಬ ಇತ್ತು, ಅದಕ್ಕೂ ಅಂತ ಇಲ್ಲ. ಫೋನ್ ಬೆಳಗ್ಗೆ ಸಾಕು, ಬೆಳಗ್ಗೆ ಸಾಕಲ್ಲ. ಇದೊಂದು ಮಧ್ಯದಲ್ಲಿ ಬೇಕಿತ್ತ ಅಂತ. ಅದು ಯಾಕೆ? ನಾನು ನೋಡ್ತೀನಿ ಮೆಜರ್ಮೆಂಟ್ ಒಮ್ಮೆ. ಎಲ್ಲಿ ಇರ್ತೀರಾ? ಇಲ್ಲಿ. ಸರಿ ಉಂಟಲ್ಲ, ಅಷ್ಟು ಸಾಕು. ಸಾಕಲ್ಲ? ಜಾಸ್ತಿ ದೊಡ್ಡದು ಕೂಡ ಬೇಡ. ಎಷ್ಟು ಕೋಲು ಉಂಟಲ್ಲ, ಇಷ್ಟು ಸಾಕು. ಕೋಲು ಉಂಟಲ್ಲ, ಬಳೆ ತುಂಬ ಉಂಟಲ್ಲ, ಸಾಕಾ? सोचने वाली बात है. ಸಾಕಾ ಅಂತಲ್ಲ? ಇದು ಒಂದು ಸೆಟ್ಟಲ್ಲಿ ಬರ್ತದಲ್ಲ. ಸಾಕಾ? ನೋಡೋಣ. ಹಾಗೆ ಬರ್ತದಲ್ಲ, ಬೀಳ್ತದಲ್ಲ ಅಂದರೆ ಅದು ಸರಿ ಇಲ್ಲ, ಅದಕ್ಕೆ ಬಳ್ಳೆ ಉಂಟು. ಎರಡು ಕೋಲ್ ಕಟ್ಟಿದ್ರು ಅಲ್ಲ, ಇದು ಮಧ್ಯದಲ್ಲಿ ಅಲ್ಲ, 2 ಕೋಲ್ ಕಟ್ಟಿದ್ರು. ಅದು ಕೋಲ್ ಕಟ್ಟಿದ್ರೆ ಆಗುತ್ತೆ, ಅದು ಕೋಲ್ ಸಾಕಾಗುತ್ತೆ ನನಗೆ. ಮತ್ತೆ ಕೋಲ್ ಜಾಸ್ತಿ ಉಂಟು, ನೀವು ಹಾಕಿ ಈಗ ಹಾಕಿ ನೋಡುವ. ಅಲ್ಲಿ ಹಾಕಿ. ಇಲ್ಲ, ಅದು ಮಧ್ಯದಲ್ಲಿ ಬೇರೆ ಬಳೆ ಇತ್ತು, ಅದಕ್ಕೆ ಹಾಗೆ ಆಗ್ತಿತ್ತ ಅಂತ ನೋಡುದು ನಾನು. ಸರಿ ಉಂಟು. ಎಂತ ಆಯ್ತು, ಸರಿ ಆಗುತ್ತಾ? 3 ಇಡುವ, 3 ಹೀಗೆ ಇಲ್ಲಿ ಒಂದು ಇಡುವ, ಅವಾಗ ಸರಿ ಆಗ್ತದೆ ನೋಡಿ. ತಡೀರ, ಹಾಗೆ ಮಾಡಿ ಎಲ್ಲ ಅದಕ್ಕೆ ಹಾಕೋಣ ಫೋನ್. ನಾವು ಬ್ರೇಕ್ ನಂತರ ಸಿಗ್ತೀವಿ. ಅಮ್ಮನ ಬಿಲ್ಡಿಂಗ್ ಬಿತ್ತು. ಬಿಲ್ಡಿಂಗ್ ಅಂತ ನೀನು ಅದು ಹಿಂದ್ಗಡೆ ಹಾಕಿದ್ದು ಬಿತ್ತು. ನಾನು ಹಾಕಿದ್ದೆ ಎಲ್ಲ ಕಡೆ. ಹೌದು, ಹಾಗೆ ಮಾಡಿದ್ದೀನಿ. ಚಂದ ಕಾಣ್ತಾ ಇತ್ತು ರಯ್ಯ. ಬಿಡು, ಈಗ ಅದು ನಾಳೆ ಮಾಡು. ಸ್ನಾನ ಮಾಡಿ ಲೇಟ್ ಆಗುತ್ತೆ. ಹೇಗೆ ಸೆಟ್ ಮಾಡಿದ್ರು ತೋರಿಸು ನನಗೆ. ಚಂದ ಕಾಣ್ತಾ ಇತ್ತು ವಿಡಿಯೋ ಉಂಟಾ? ಸತ್ಯ. ವಿಡಿಯೋ ಅದು ಉಂಟಾ? ಅವನು ಹಿಂದ್ಗಡೆ ಸ್ವಲ್ಪ ಇದು ಹಾಕಿದಾನಲ್ಲ, ಎಂತ ಆಗಿದ್ದಾನೆ ಅದು ಇದು ಹಾಕ್ಲಿಕ್ಕೆ ಓ, ಅದು ಬ್ರೇಕ್ ಆಯ್ತಾ? ಅದು ಹಾಕಿದ್ದು ಸರಿ. ನಾನು ಹಾಕಿದ್ದೆ, ಎಲ್ಲದಕ್ಕೆ ಇತ್ತು. ಈ ತಲೆ ನಿಂದು ತೋರಿಸ್ಬೇಕಿತ್ತು. ನಾನು ಸೆಟ್ ಮಾಡಿ ಇಡ್ತೀನಿ ಬೇಕಾದ್ರೆ.
ಓಕೆ, ಇವಾಗ ಒಂದೊಂದಾಗಿ ಸೆಟ್ ಮಾಡ್ತಾನೇ ಇದ್ದೀನಿ. ಇದು ನನ್ನ ಹತ್ರ ಎಲ್ಲ ಮೊದಲೇ ಇತ್ತು ಇಂಥದ್ದು, ನಾನು ಆವಾಗಲೇ ತೊಗೊಂಡು ಬಂದಿದ್ದೆ, ಅದನ್ನು ಯೂಸ್ ಮಾಡಿರಲಿಲ್ಲ. ಇವಾಗ ಯೂಸ್ ಮಾಡಲಿಕ್ಕೆ ಬಂತು ನನಗೆ, ಹಾಗೆ ಎಲ್ಲವನ್ನು ಸೆಟ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಯಾರಿಗಾದರೂ ಲಿಂಕ್ ಎಲ್ಲ ಬೇಕಿದ್ದರೆ ನಾನು ಕೊಡ್ತೀನಿ. ಇದು ನನ್ನ ಹಸ್ಬೆಂಡ್ ಪ್ಯಾಂಟ್ ಎಲ್ಲ ಸೆಟ್ ಮಾಡಿ ಕೆಳಗಡೆ ಇಡಲಿಕ್ಕೆ ನನಗೆ ಬೆಸ್ಟ್ ಇದು. ಈಗ ಇಲ್ಲಿ ಬಂದರ ನೀವು? ಎಂತದ ಅಲ್ಲಿ ಮೇಲೆದಾಯ್ತು ಅವ್ರದ್ದು, ಈಗ ಇಲ್ಲಿ ಬಂದಿದ್ದಾರೆ. ಮೇಲೆದು ಕ್ಲೀನ್ ಆಯ್ತಲ್ಲ. ಯಾವುದು ವಾರ್ಡ್ರೋಬ್ದು ಹೇಳುದಾ? ವಾರ್ಡ್ರೋಬ್ ಅರ್ಧ ಆಗಿದೆ. ಅದು ಮುಗಿಯೋದಿಲ್ಲ, ಈ ಜನ್ಮಕ್ಕೆ ಮುಗಿಯೋದಿಲ್ಲ. ಇಲ್ಲಿ ಏನು ಮಾಡೋದು ಈಗ ನೀವು? ಅದೆಲ್ಲ ನಮ್ಮದು ಯಾವುದ್ರದ್ದು ಇದು ಎಲ್ಲ ಹೋಗಿದೆ ನೋಡಿ, ಇಟ್ಟಿಟ್ಟು ಇದರದ್ದು ಆಗ್ರದಿಂದ ತೊಗೊಂಡು ಬಂದು ಸುಮ್ಮನೆ ಎಲ್ಲ ಮೋಸ ಮಾಡೋದು ಮಾತ್ರ. ಅದರದ್ದು ಇದರದ್ದು ಅಂತ ಹೇಳ್ತಾರೆ, ಎಷ್ಟು 6,000 ಎಷ್ಟೋ ಕೊಟ್ಟಿದ್ದೆಲ್ಲ ಮೋಸ ಮಾಡಿದವರು ಸುಮ್ಮನೆ. ಅಲ್ಲಿ ನಿಜವಾಗ್ಲೂ ನೀವು ತಾಜ್ ಮಹಲ್ಗೆಲ್ಲ ಹೋದ್ರೆ ಹೊರಗಡೆ ಗೈಡ್ ಎಲ್ಲ ಇರ್ತಾರಲ್ಲ, ಅವರು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಇದು ಒರಿಜಿನಲ್ ಮಾಡಿದಂಥದ್ದು ಸುಳ್ಳು. ಇದು ನಾವು ಮೈಸೂರು ಪ್ಯಾಲೇಸ್, ಇದು ತುಂಬ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಕ್ವಾಲಿಟಿ. ಇದು ನಾವು ಎಲ್ಲಿ ತಗೊಂಡಿದ್ದು ಗೊತ್ತುಂಟಾ? ಒಂದು ಟ್ರೈನ್ ಎಕ್ಸಿಬಿಷನ್ ಉಂಟಲ್ಲ, ಟ್ರೈನ್ ಇದ್ದೇ ಉಂಟು ಮೈಸೂರಲ್ಲಿ, ಅಲ್ಲಿ ತಗೊಂಡಿದ್ದೆ. ಇದಕ್ಕೆ ಅಲ್ಲಿಗೆ ಹೋಗಿ ತಗೊಂಡಿದ್ದು. ಇದು ಹೊರಗಡೆ ಇಟ್ಟು ಇದರದ್ದೊಂದು ಕಟ್ಟಾಗಿದೆ, ಅದು ಈಗ ಗಮ್ಮ ಹಾಕಿ ಇಡಬೇಕು. ಇದರದ್ದೊಂದು ಕಟ್ಟಾಗಿದೆ, ಅದು ಅಲ್ಲಿ ಇಟ್ಟಿದ್ವಿ ಅಲ್ಲ ಎಲ್ಲ. ಅದು ಇದ್ರದ್ದು ಇತ್ತಲ್ಲ, ಎಷ್ಟು ಸಮಯ ಆಯ್ತು ನಾವು ಹಾಕ್ಲೇ ಇಲ್ಲ. ಈಗ ನೋಡಿ ಅಂತ ಬೇಕಿರುವಾಗ. ಹೌದು, ಅದಕ್ಕೆ ಹೇಳುದು ಯಾವಾಗ. ಅವಾಗ ನಾನು ಎಷ್ಟು ಸಲ ಹೇಳಿದೆ ಅದಕ್ಕೆ ಹಾಕಿ. ಇದು ಕೇಳುದಿಲ್ಲ ಅಮ್ಮ, ಸುಮ್ಮನಿರ. ಎಷ್ಟು ಸಲ ಹೇಳಿದಂತ ಇಲ್ಲ, ಫೆವಿಕ್ವಿಕ್ ತಗೊಂಡು ಬಂದು ಹಾಕಿ ಹಾಕಿ ಅಂತ ಕೇಳುದೇ ಇಲ್ಲ ಇವರು. ಇವಾಗ ನೋಡಿ, ಈಗ ಬೇಜಾರಾಗುತ್ತೆ. ಚೆನ್ನಾಗಿದೆ ಇದು. ಇದು ರೌಂಡ್ 2 ಸೈಡ್ ಕೂಡ ಚೆನ್ನಾಗಿದೆ. ಇದೆಲ್ಲ ಪ್ಯೂರ್ ಇದ್ರಾಗಿ ಮಾಡಿದ್ದಾರೆ ನೋಡಿ. ಹಿಂದೆ ಇಲ್ಲ ಮನೆ, ಇರಲಿ ಸೈಡಲ್ಲಿ ಉಂಟು ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಇಲ್ಲಿಂದ ಒಳಗೆ ಕೂಡ ಹೋಗ್ಬೋದು ನೀವು. ಅಲ್ಲಿ ಒಂದು ಡೋರ್ ಕೂಡ ಉಂಟು, ಅಲ್ಲಿಂದ ಹೋಗೋಣ. ಒಂದೊಂದೇ ಸಿಕ್ಕಿದ್ದನ್ನು ಅಲ್ಲಲ್ಲಿ ಇಡೋದು, ಕ್ಲೀನ್ ಮಾಡಿ. ನಾನು ಮತ್ತೆಂತ ಮಾಡೋದು, ಇವತ್ತು ಇದೊಂದು ಮಾಡಿದೆ. ಇದು ನೋಡಿದ್ರಾ ರಯ? ಲೈಟ್ ಹಾಕ. ಇದು ಎಲೋವೆರಾ, ಇದು ಎಲೋವೆರದ್ದು ಒಂದೊಂದು ಕಪ್ಪಿತ್ತು ಖಾಲಿ ಆಗಿತ್ತು, ಅದಕ್ಕೆ ಎಲೋವೆರಾ ಉಂಟಲ್ಲ ಹಿಂದ್ಗಡೆ ನಮ್ಮದು, ಅದನ್ನು ತಂದು ಇದರಲ್ಲಿ ಹಾಕಿಟ್ಟೆ. ಚೆಂದ ಕಾಣುತ್ತೆ ಇದು. ಈಗ ನನಗೆ ಸಮಾಧಾನ ಇಲ್ಲ, ಇದರಲ್ಲಿ ಸ್ವಲ್ಪ ಚೇಂಜಸ್ ಉಂಟು ಮಾಡಲಿಕ್ಕೆ. ಜಾಸ್ತಿ ಇಲ್ಲ, ಒಂದು ತಿಂಗಳು ಅಷ್ಟೇ. ಮತ್ತೆ ಇಲ್ಲಿ ನಾವಿರ್ಲಿಕ್ಕಿಲ್ಲ, ಇಲ್ಲಿ ಕಾಡು ಪ್ರಾಣಿ ಅದೆಲ್ಲ ಇರುತ್ತೆ. ಹೌದು, ಕಾಡು ಪ್ರಾಣಿ. ಬಲ್ಲೆ ನೀವೇ ಕಾಡು ಪ್ರಾಣಿಗಳು, ಸಾಕು ನಿಮ್ಮನೆ ಸಾಕ್ತಾ ಇದ್ದೀನಲ್ಲ. ಅದೆಲ್ಲ ಹಾಕಿರ್ತಾರೆ. ಇದು ಮನೆ ಮಾರೆ. ಹೌದು, ನಾನು ಎಲ್ಲಿ ಗಲೀಜು ಮಾಡ್ತಾ ಇದ್ದೀನ? ಇದ್ದಿದ್ದನ್ನೆಲ್ಲ ನೀಟ್ ಮಾಡಿ ಇಡ್ತಾ ಇದ್ದೀನಿ. ಎಲ್ಲ ಪ್ಲಾಂಟ್ ಒಳಗಿಟ್ಟೆ, ಮತ್ತೆ ನಾವೆಲ್ಲಿ ಇರೋದು? ಪ್ಲಾಂಟ್ ಇಲ್ಲಿ ಒಳಗಿಡೋದು, ಜಾಸ್ತಿ ಬಿಡೋದಿಲ್ಲ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಟರೆ ಚೆಂದ ಕಾಣುತ್ತೆ ಗ್ರೀನರಿಯೊಂದಿಗೆ. ಯಾಕೆ ಚೆನ್ನಾಗಿ ನಾನೇ ನೀರು ಹಾಕೋದು, ನಾನೇ ನೋಡೋದು, ನಿಮ್ಗೆ ಯಾಕೆ ತಲೆ ಬಿಸಿ? ಇದೊಂದು ನೋಡಿ, ಇದೊಂದು ತಗೊಂಡು ಇದು ನಾನು ತೋರಿಸಿದ್ದೆಲ್ಲ. ಇದು ನೋಡಿ, ಇದಕ್ಕೆ ಮ್ಯಾಚಿಂಗ್ ಅಲ್ಲ, ಚೆನ್ನಾಗಿದೆ ಅಲ್ಲ. ಇಲ್ಲಿ ಹುಕ್ಸ್ ಇರಲಿಲ್ಲ ಹಾಕ್ಲಿಕ್ಕೆ, ಇದು ಹಾಕ್ಬೇಕು ಅಂತೇಳಿ ಅದು ಮಿಸ್ ಆಯ್ತು. ನಾಳೆ ಅದು ರಿಟರ್ನ್ ಕೊಡ್ತೀನಿ, ಆಯ್ತಾ? ಅದಕ್ಕೆ ಮತ್ತೆ ಇದು ತಗೊಂಡು ಬಂದ. ಚೆನ್ನಾಗಿದೆ. ಇದನ್ನು ಟವಲ್ 2 ಹ್ಯಾಂಗ್ ಮಾಡ್ಬೋದು. ನಾನೀಗ ಒಂದು ಟವಲನ್ನು ಹೀಗೆ ಮಾಡಿ ಹಾಕಿದ್ದೀನಿ, 2 ಟವಲ್, ಚಿಕ್ಕದ್ದು ದೊಡ್ಡದು ಹ್ಯಾಂಗ್ ಮಾಡ್ಬೋದು. ಇದರಲ್ಲಿ ಕೈ ಹ್ಯಾಂಡ್ ವಾಶಿಗೆ ಆಗುತ್ತೆ. ಸ್ವಲ್ಪ ಹೆವಿ ಇದೆ ಹಾಗೂ ಚೆನ್ನಾಗಿದೆ ಇದು. ಅಡ್ಡ ಎಲ್ಲ ಬೀಳುವುದಿಲ್ಲ. ಇದಕ್ಕೆ ಇದು ಕೊಟ್ಟಿದ್ದಾರೆ, ಗ್ರೈನೇಟ್ ಎಲ್ಲ ಉಂಟು. ಗ್ರೈನೇಟದ್ದು ಕಲ್ಲದು, ಅಂದರೆ ಹೆವಿ ಉಂಟು, ಚೆನ್ನಾಗಿದೆ ಅದು ಕ್ವಾಲಿಟಿ. ಅದಕ್ಕೆ ನಾನು ಮತ್ತೆ ಅದನ್ನು ತಂದಿದ್ದೆ. ಹಾಗೆ ನಾನೆಲ್ಲ ನೋಡಿಕೊಂಡು
ಏನು ವೀಕ್ ಅವ್ರು ನೋಡಿ ಫ್ರಿಜ್ ಒಳಗೆ ಇಲ್ಲ. ಅರ್ಧ ಬಾಳೆಹಣ್ಣು ನಾನು, ಅರ್ಧ ಬಾಳೆಹಣ್ಣು ನನ್ನ ಹಸ್ಬೆಂಡ್ ಇದ್ದಾರೆ. ಅದು ನೀವು ತೆಗಿ, ಅರ್ಧ ನಿಮಗೆ, ಇನ್ನು ಅರ್ಧ ಯಾರಿಗೆ ಅದು? ಯಾವುದು ಬಾಳೆಹಣ್ಣು? ಅದು ವಿನೋಣ ತಿನ್ನಿ. ಇವತ್ತು ಮೇಲಿಂದ ಸ್ವಲ್ಪ ಸಾಮಾನೆಲ್ಲ ಬಂದ್ಬೇಕು, ರೂಮಲ್ಲೆಲ್ಲ ಉಂಟು, ಅದನ್ನೆಲ್ಲ ಸೆಟ್ ಮಾಡ್ಬೇಕು. ಇಲ್ಲಿ ಅರ್ಧ ಇಲ್ಲಿ ಬಿಚ್ಚಿ ಹಾಕಿದ್ದೀನಿ ನೋಡಿ, ಇದು ಸ್ವಲ್ಪ ಸೆಟ್ ಮಾಡಲಿಕ್ಕೆ ಉಂಟು. ಇದೇ ಆಯಿತು ನನಗೆ ಡೈಲಿ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಇದು ಮಾಡೋದು ಮತ್ತು ಸೆಟ್ ಮಾಡೋದು, ಅದನ್ನೇ ಮಾಡಿ. ಇದು ತಿಮ್ಮಿದು ಕೆಲವು ವಸ್ತು ಸಿಕ್ತು, ಹಾಗೆ ಅದನ್ನು ಕೂಡ ನಾನು ಸೆಟ್ ಮಾಡ್ತಾ ಇದ್ದೀನಿ. ಸಿಕ್ಕಿದ್ದು ಒಂದೊಂದೇ. ಇದೊಂದು ಸಿಕ್ತು ಅವಳದು, ಕಿಡಿ ಬರ್ಲಿವಿ ಕೊಟ್ಟಿದ್ದು. ಇದು ಅವರಣ್ಣ ಕೊಟ್ಟಿದ್ದು ಅವಳದು, ಅದು ಅವಳಿರುವಾಗ ನೆಟ್ಟು ಹೋಗಿದ್ದಾಳೆ ಆಕ್ಟೋಪಸ್. ಇದು ಲಿವಿ ಕೊಟ್ಟಿದ್ದು ಅವಳು ಬರ್ಡೇಗೆ. ಇದು ನಾನು ಕೊಟ್ಟಿದ್ದು. ಮತ್ತೆ ಅವಳದೊಂದು ಸೆಂಟ್, ಇದು ಯಾರೋ ಕೊಟ್ಟದಂತೆ, ಹುಡುಗ ಕೊಟ್ಟಿದ್ದು ಫಸ್ಟ್ ಅಂತೆ. ಅದು ತುಂಬ ದಿನದ ಪೊರೆ ಮಾಡ್ತಾ ಇದ್ಲು, ಇವತ್ತು ಸಿಕ್ತು. ಇಡೋಣ ಇಲ್ಲಿ. ಇದ್ರದ್ದು ಫೋಟೋ ತೆಗೆದು ಅವಳಿಗೆ ಕಳಿಸಾಯ್ತಾ? ಹೌದು, ಯಾವಾಗಿಂದ ನಾನು ತಲೆ ತಿಂತಾ ಇದ್ದಾಳೆ ಅಂತಿಲ್ಲ ಅವಳು. ಹ್ಯಾಂಗ್ ಮಾಡಿ ಹಾಗೆ ಅವಳದ್ದು ಸಿಕ್ಕಿದ್ದು ಒಂದೊಂದು. ಅದು ಕೂಡ ಒಂದೊಂದು ಸೆಟ್ ಮಾಡ್ತಾ ಹೋಗುದು. ನಂದು ಪಾಂಡ ಒಂದು ಸಿಕ್ತು, ಇನ್ನೊಂದು ಸಿಗ್ಲಿಲ್ಲ. ಯಾವುದು? ಅದು ವೈಟ್ ಸಿಗ್ಲಿಲ್ಲ ಅಪ್ಪಜು. ಇನ್ನೊಂದು ಪಾಂಡ ಹೊಡಿಯೋದು ಅದು ಕೂಡ ಸಿಗ್ಲಿಲ್ಲ ಅಲ್ಲ. ಒಂದು ಬೇಬಿ ಇತ್ತು ನನ್ನ ಹತ್ರ, ಅದಲ್ಲ ತರಬೇಕಿತ್ತು ಅದು. ಅದು ಸಣ್ಣದೊಂದು. ಇದು ಯಾವುದು? ಇದು ಯಾವುದು? ಇದು ನೀವೇ ತೆಗೆದುಕೊಟ್ಟಿದ್ದು. ಯಾವಾಗ? ಇದು ರಾಯ್ ಬಾಬಾ. ನಾಯಿಯ? ಇದು ನಿಮ್ಮ ರೂಮಲ್ಲಿ ಇಡಿ. ಇದು ನಿಮ್ಮ ಇದರಲ್ಲಿ ಇಡಿ, ಹೀಗೆ ಉಂಟಲ್ಲ ನಾಯಿ ಮರಿನ. ಹಾಂ, ಇದು ಬೇಬಿ. ನೀವು ಅವಾಗ ತೆಗೆದುಕೊಟ್ಟಿದ್ದು ನನಗೆ. ಒಂದು ಎಲಿಫೆಂಟ್, ಅದು ಸಿಕ್ತು, ಮೇಲೆ ಸಿಕ್ತು. ಅದಾಗ ನೋಡಿ ಹೇಳಿದೆ, 2 ಎಲಿಫೆಂಟ್ ಕೂತಿತ್ತು ಒಟ್ಟಿಗೆ. ಇದರ ಸರಿ ಉಂಟಾ ಇದು ಬೇಬಿ ಗೊತ್ತಿಲ್ಲ. ಅಜ್ಜ ಬೇಬಿ ಅದು, ಹೇಳಿ ಅಲ್ಲಿಲ್ಲದ ಬೇಬಿ ಟಕ್ಲು. ಮಂಡೆ ಒಂದು ಪುಟ್ಟಿ ಕೊಡೋದು ಯಾಕೆ? ಚೆನ್ನಾಗಿದೆಯಲ್ಲ ಟಕ್ಲು. ಏ ಟಕ್ಲು ಮಮ್ಮ ಮಾಡ್ತಾ ಉಂಟಿದ್ದು. ಇನ್ನು ನನಗೀಗ ಪಾಂಡ ಒಂದು ಸಿಗ್ಬೇಕು. ಅದ ಕೈಯೆಲ್ಲ ನಿನ್ನಾಗಿ ಒಂದು ಸಿಕ್ತಲ್ಲ ಸಾ ಇನ್ನೊಂದು ಸಿಗ್ಬೇಕು. ಈಗ ಮತ್ತೆ ನೋಡೋಣ. ಆ ಬೇಬಿ ಕೈ ಮತ್ತೆ ನಿನ್ನ ಕೈ ಸೇಮ್ ಉಂಟಲ್ಲ? ಹೌದು. ಅದಕ್ಕೂ ಕುತ್ತಿಗಿಲ್ಲ, ನಿನ್ಗೂ ಕುತ್ತಿಗೆ. ಇನ್ನೊಂದು ಇಲ್ಲಿಟ್ಟೆ. ಇದು ಕ್ವಾಲಿಟೀಸ್ ಅವ್ರು ಕೊಟ್ಟಿದ್ದು, ತಿಮ್ಮಿಯ ಇದರಲ್ಲಿ ಇಟ್ಟಿದ್ದೀನಿ. ಅವಳ ಮಕ್ಕಳಿಗೆ ಆಗುತ್ತೆ, ತಿಮ್ಮಿ ಮಕ್ಕಳಿಗೆ. ನಾನು ಅದೇ ಹೇಳಿದೆ, ಈಗ ನಾವೆಲ್ಲ ಇಡ್ತೀವಿ, ಇನ್ನು ಮಕ್ಕಳು ಬರ್ತಾರೆ, ಮಕ್ಕಳು ಬರುವಾಗ ಎಲ್ಲ ಹೋಗುತ್ತೆ ಅಂತ ಹೇಳಿ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿ ಒಂದು ಪೆಟ್ಟು ಕೊಡ್ತೀನಿ, ಅವಾಗೆಲ್ಲ ಸರಿಯಾಗುತ್ತೆ ಅಂತ ಹೇಳೋದು ಮಾತ್ರ. ಮತ್ತೆ ಯಾರು ಪೆಟ್ಟು ಕೊಡ್ತಾರೆ? ಮತ್ತೆ ಅಜ್ಜನೇ ಜಾಸ್ತಿ ಪ್ರೀತಿ ಮಾಡೋದು ಮಕ್ಕಳಿಗೆ. ಇದು ನನಗೆ ನೆನಪಿಲ್ಲ, ಇದು ನಂದ ತಿಮ್ಮಿದ ಅಂತೇಳಿ ನೆನಪಿಲ್ಲ. ಇದು ಯಾರ್ದ ಇದು? ಇದು ಯಾರು ಕೊಟ್ಟಿದ್ದ? ವಿನ್ಯಾಸ ಯಾರಾದರೂ ಕೊಟ್ಟಿದ್ದ ತಿಮ್ಮಿಗೆ? ನನಗೆ ನೆನಪಿಲ್ಲ ಇದು ಯಾರ್ದು ಅಂತ. ಇರಲಿ, ನಮ್ಮ ರೂಮಲ್ಲಿ ಇರಲಿ, ಕುಡಿ. ಏನಾಗ್ತದೆ? ಚಿಕ್ಕ ರಾಯ್. ಅದೇ ರಾಯ್ ಬಾಬಾ. ವೆಲ್ಕಮ್. ನನ್ನ ವಾಕಿಂಗ್ ವಾರ್ಡ್ರೋಬ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಷ್ಟು ದಿನದಿಂದ ನಾನಿಲ್ಲಿ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ. ಫೈನಲಿ ನನ್ನ ಸೆಟ್ಟಿಂಗ್ ಫಿನಿಶ್ ಆಯಿತು. ಇದು ನನ್ನ ಡ್ರೀಮ್ ವಾಕಿಂಗ್ ವಾರ್ಡ್ರೋಬ್. ಇದನ್ನು ಸುಮಾರು ಸಲ ನಿಮಗೆ ನಾನು ತೋರಿಸಿದ್ದೀನಿ, ಆದರೆ ಸೆಟ್ ಮಾಡಿ ತೋರಿಸಿರಲಿಲ್ಲ. ಏನು ವಿಚಿತ್ರ ಈಗೆಲ್ಲ ಏನು ಸೆಟ್ ಮಾಡಲಿಲ್ಲ, ನಾರ್ಮಲ್ ಎಲ್ಲರೂ ಮಾಡುವಾಗೇ ಮಾಡಿದ್ದೀನಿ. ಹಾಗೆ ನಾನು ತೋರಿಸೋಣ ಅಂತ ಹೇಳಿ ಈ ರೀತಿ ಇದೆ. ಇದು ಹೆಚ್ಚಾಗಿ ನನಗೆ ಹ್ಯಾಂಗರ್ ಇದ್ದು ಹಾಗೂ ಡ್ರಾದ್ದು ಎಲ್ಲ ಫೆಸಿಲಿಟಿ ಇಲ್ಲಿ ಉಂಟು. ಅವು ಕೆಲವು ಓಪನ್ ಉಂಟು, ಅಂದರೆ ಈ ರೀತಿ ಪ್ರೊಫೈಲ್ ಡೋರಲ್ಲಿ ಉಂಟು, ಅಂದರೆ ಗ್ಲಾಸಲ್ಲಿ ಉಂಟು. ಕೆಲವು ಕ್ಲೋಸ್ ಡೋರಲ್ಲಿ ಉಂಟು, ಅಂದರೆ ಕೆಲವು ಬಟ್ಟೆ ನಾವು ಕ್ಲೋಸಲ್ಲಿ ಇಡಬೇಕಾಗುತ್ತೆ. ಈಗ ಮನೆಗೆ ಹಾಕುವಂಥದ್ದು ಬ್ರಾ ಅದು ಇದೆಲ್ಲ
ಹಾಗಾಗಿ ಆ ರೀತಿ ಎಲ್ಲ ಫೆಸಿಲಿಟಿ ಉಂಟು. ಆ ಕೆಳಗಡೆ ಫುಲ್ ಡ್ರಾ ಕೊಟ್ಟಿದ್ದಾರೆ. ನಮಗೆ ಚಪ್ಪಲ್ ಅಥವಾ ಇನ್ನೂ ಏನಾದರೂ ಇಡ್ಲಿಕ್ಕೆ ಅಂಥದ್ದೆಲ್ಲ ಕೆಳಗಡೆ ನಮಗೆ ಫೆಸಿಲಿಟಿ ಉಂಟು. ಏನಾದರೂ ಬೇಕಿದ್ರೆ ಅದರಲ್ಲಿ ಇಡ್ಬೋದು. ಈಗ ನಾನು ಒಂದೊಂದು ತೋರಿಸ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂದು ವಾಕಿಂಗ್ ವಾರ್ಡ್ರೋಬ್. ಈ ರೀತಿ ಸ್ಲೈಡಿಂಗ್ ಡೋರ್ ಉಂಟು, ಹಾಗೂ ಒಳಗಡೆ ಬಂದಿದ್ದೆ ತುಂಬ ಲೈಟ್ಸ್ ಉಂಟು, ಹಾಗೂ ಒಂದು ಎ ಸಿ ಕೂಡ ಉಂಟು. ಒಳಗಡೆ ಫ್ಯಾನ್ ಹಾಕ್ಲಿಕ್ಕೆ ಆಗೋದಿಲ್ಲಲ್ವಾ, ಹಾಗಾಗಿ ಎ ಸಿ. ಡೋರ್ ಕ್ಲೋಸ್ ಮಾಡಿದರೆ ಎ ಸಿ ಆನ್ ಮಾಡಿದರೆ ಕೂಲ್ ಇರುತ್ತೆ. ಫಸ್ಟಿಗೆ ಎಂಟ್ರಿ ಆಗಿದ್ದೆ 2 ವಾರ್ಡ್ರೋಬ್ಸ್ ಇರೋದು ಈ ರೀತಿ ಎಂತ ಕ್ಲೋಸು. ಇದರಲ್ಲಿ ಈಗ ಮನೆಗೆ ಹಾಕುವಂಥ ಬಟ್ಟೆ, ಹಾಗೂ ಇಲ್ಲಿ ನಾನು ಮನೆಗೆ ಹಾಕುವಂಥ ಬಟ್ಟೆ ಇಟ್ಟಿದ್ದೀನಿ. ಆಮೇಲೆ ಕೆಳಗಡೆ ಬ್ರಾ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಇದು ಕೆಲವು ನಂದು ಬೆಡ್ಶೀಟ್ಸ್ ಕವರ್, ಅಂದರೆ ಗೆಸ್ಟ್ ಬರುವಾಗೆಲ್ಲ ಯೂಸ್ ಮಾಡುವಂಥದ್ದು, ನಾನು ನನ್ನ ರೂಮಿಗೆ ಆಗುವಂಥದ್ದು ಅಲ್ಲಿ ಇಟ್ಟಿದ್ದೀನಿ. ಇದು ನಂದು ಶಾಲು ಮತ್ತು ಮಫ್ಲರು, ಟೋಪಿ ಅಂಥದ್ದೆಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ ಹ್ಯಾಂಗರಲ್ಲಿ. ಹೀಗೆ ಒಂದು ದೊಡ್ಡದೇನು ಭಾರಿ ಚಂದ ಮಾಡಿ ಏನು ಸೆಟ್ ಮಾಡಿ ಇಡಲಿಲ್ಲ. ಇದು ಯಾಕಂದ್ರೆ ನಮ್ಮ ಮನೆಗೆ ಹಾಕುವಂದು ನಿಮ್ಗೆ ಗೊತ್ತುಂಟು, ನಾವು ಇದು ಮಾಡ್ತೀವಿ, ಇಡ್ತೀವಿ, ತೆಗಿತೀವಿ, ಅಲ್ಲಿ ಕೆಳಗಡೆ ತೆಗಿತೀವಿ, ಸಾಕಷ್ಟು. ಏನು ದೊಡ್ಡದಾಗಿ ಏನು ಬೇಡ ಇದಕ್ಕೆ. ಹಾಗೂ ಇದರ ಕೆಳಗಡೆ ಕೂಡ ಡ್ರಾರ್ ಉಂಟು. ಇಲ್ಲಿ ನಾನು ನನ್ನ ಎಲ್ಲ ನನ್ನ ಟವಲ್ ಇಟ್ಟಿದ್ದೀನಿ ನಾನು. ಇದು ನಂದು ಬಾತ್ ಟವಲ್ಸ್ ಎಲ್ಲ, ಹಾಗೂ ಕೆಲವು ಸಣ್ಣ ಟವಲ್, ಹ್ಯಾಂಡ್ ಟವಲ್ಸ್, ಇದೆಲ್ಲ ನಂದು ಮಾತ್ರ ನಾನು ಇಲ್ಲಿಟ್ಟಿದ್ದೇನೆ. ಎಕ್ಸ್ಟ್ರಾ ನಂದು ಮಾತ್ರ ನನ್ನ ಹಸ್ಬೆಂಡ್ ಇತ್ತು ಹಾಗೆ. ಮತ್ತು ಉಳಿದದ್ದೆಲ್ಲ ಗೆಸ್ಟ್ ರೂಮಲ್ಲಿ ಉಂಟು. ಗೆಸ್ಟಿಗೆ ಬೇಕಾದ ಒಂದು, ಮಕ್ಕಳಿಗೆ ಬೇಕಾದ ಮಕ್ಕಳ ರೂಮಲ್ಲಿ, ಹಾಗೆ ಸಪ್ರೇಟ್ ಇಟ್ಟಿದ್ದೀನಿ. ನಂದು ಮಾತ್ರ ಇದು. ಇಲ್ಲಿ ನಾನು ಇಟ್ಟಿದ್ದೀನಿ ಇನ್ನೊಂದು ನೋಡಿ ಹೀಗೇ. ಇಲ್ಲಿ ನಾನೆಲ್ಲ ನನ್ನ ಟೀ ಶರ್ಟ್ಸ್ ಹಾಗೂ ಜಾಕೆಟ್ಸ್ ಅಂಥದ್ದೆಲ್ಲ ಇಟ್ಟಿದ್ದೀನಿ. ಅಂದರೆ ಟಾಪ್, ಜೀನ್ಸ್ ಪ್ಯಾಂಟಿಗೆ ಹಾಕುವಂಥ ಟಾಪ್ ಎಲ್ಲ ಹ್ಯಾಂಗರಿಗೆ ಹಾಕಿಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ನಾನು ಹಾಕದ್ದು ಅಥವಾ ಯಾವುದೋ ಮತ್ತೆ ಅಪರೂಪ ಹಾಕುವಂಥದ್ದು ಸ್ವೆಟರ್ಸ್ ಅದು ಇದೆಲ್ಲ ನಾನು ಇದರ ಮೇಲ್ಗಡೆನೇ ಇಟ್ಟಿದ್ದೀನಿ. ಹಾಗೂ ಕೆಳಗಡೆ ಇಲ್ಲಿ ನಾನು ಜೀನ್ಸ್ ಪ್ಯಾಂಟ್, ಟಾಪ್ ಇಲ್ಲೇ ಉಂಟಲ್ವ, ಹಾಗಾಗಿ ಜೀನ್ಸ್ ಪ್ಯಾಂಟ್ ಇಲ್ಲಿ, ಹಾಗೂ ಲೆಗ್ಗಿನ್ಸ್ ಇಲ್ಲೇ ನಾನು ಇಟ್ಟಿದ್ದೀನಿ, ಲೆಗ್ಗಿನ್ಸ್. ಹಾಗೂ ಇದರ ಕೆಳಗಡೆ ಕೂಡ ನನಗೆ ಡ್ರಾ ಉಂಟು. ಇಲ್ಲಿ ನಾನು ನನ್ನ ಹಸ್ಬೆಂಡಿದು ಶೂಸ್ ಇಟ್ಟಿದ್ದೀನಿ ಹೀಗೆ. ಇದು 2 ಮುಚ್ಚುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಗ್ಲಾಸ್ ಪ್ರೊಫೈಲಲ್ಲಿ. ಗ್ಲಾಸ್ ಪ್ರೊಫೈಲಲ್ಲಿ ಕೂಡ ಹಾಗೆಯೇ ಕೆಲವು ಉದ್ದ, ಕೆಲವು ಗಿಡ್ಡ ಈ ರೀತಿ ಕೊಟ್ಟಿದ್ದಾರೆ. ಈಗ ಉದ್ದದ್ದು ನೋಡಿ, ಇದು ಉದ್ದದ್ದು ನೋಡಿ ಹೀಗೆ. ಇಲ್ಲಿ ನಾನು ನಂದು ಹೆಚ್ಚಾಗಿ ಲಾಂಗ್ ಗೌನು ಅದೆಲ್ಲ ಇದೆ, ಆದರೆ ಈ ಡೈಲಿ ಹಾಕುವಂಥ, ಅಂದರೆ ಹೊರಗಡೆಗೆ ಅರ್ಜೆಂಟಾಗಿ ಹೋಗುವಾಗ ಹಾಕುವಂಥದ್ದೆಲ್ಲ ನಾನು ಇಲ್ಲಿಟ್ಟಿದ್ದೀನಿ ಈ ಸೈಡ್. ಹಾಗೂ ಮೇಲ್ಗಡೆ ಕೂಡ ಹಾಗೆಯೇ ಇದರದ್ದೇ ಕೆಲವು, ಅಂದರೆ ಅಪರೂಪ ಹಾಕುವಂಥದ್ದು ಲೆಹಂಗಾ ಅಥವಾ ಏನಾದರೂ ಇದ್ದರೆ ಅಲ್ಲಿ ಇಟ್ಟಿದ್ದೀನಿ. ಕೆಲವು ಲಂಗ, ಶಾಲು, ದುಪ್ಪಟ್ಟಾಸ್ ಎಲ್ಲ ನಾನು ಮೇಲ್ಗಡೆ ಇಟ್ಟಿದ್ದೀನಿ. ಅದು ಇದಕ್ಕೆ ಮ್ಯಾಚ್ ಆಗದ್ದು ಸಪ್ರೇಟ್ ಆಗಿರುತ್ತಲ್ಲ ನಮ್ಮ ಹತ್ರ ದುಪ್ಪಟ್ಟಾಸ್, ಅದೆಲ್ಲ ನಾನು ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಮ್ಯಾಚ್ ಆಗುವಂಥದ್ದು ನಾನು ಒಟ್ಟಿಗೆನೇ ಇಟ್ಟಿದ್ದೀನಿ. ದುಪ್ಪಟ್ಟ ಅದು ಇದೆಲ್ಲ ಸೇರಿಸಿ ಇಟ್ಟುಬಿಟ್ಟಿದ್ದೀನಿ, ಇದರಿಂದ ನನಗೆ ಕಿರಿಕಿರಿ ಇಲ್ಲ ಅಂತ ಹೇಳಿ. ಹಾಗೆ ಇದರ ಕೆಳಗಡೆ ನಾನು ಇಲ್ಲಿ ಕೂಡ ಒಂದು ದುಪ್ಪಟ್ಟದ್ದು ಉಂಟು ನನ್ನ ಹತ್ರ, ಇಲ್ಲಿಟ್ಟಿದ್ದೀನಿ. ಇದು ನನ್ನ ಮಕ್ಕಳಿಗೆ ಕೊಡಲಿಕ್ಕೆ ನಂದಿದು, ಖಾಲಿ ಮಾಡಿ ಈಗ ಇಲ್ಲಿಟ್ಟಿದ್ದೀನಿ ಮಕ್ಕಳಿಗೆ ಕೊಡೋಣ ಅಂತೇಳಿ. ಇದೆಲ್ಲ ಸ್ವಲ್ಪ ಎಂಥದ್ದು ತೆಗಿಬೇಕು, ಏನೋ ಉಳಿದಿದೆ ನೋಡಬೇಕಾದ್ರೆ ಏನಂತ ಹೇಳಿ. ಕಾಂಜಿ ಪಿಂಜಿ ಎಕ್ಸ್ಟ್ರಾ ಇದ್ದದ್ದು ಸ್ವಲ್ಪ ಸೆಟ್ ಮಾಡಲಿಕ್ಕೆ ಕೊಡಲಿಕ್ಕೆ ಉಂಟು. ಈ ಸೈಡ್ ಇನ್ನೊಂದು ನೋಡಿ ಪ್ರೊಫೈಲ್ ಡೋರು ಲಾಂಗ್ ಇರುವಂಥದ್ದೇ. ಇಲ್ಲಿ ನಾನು ಲೆಹಂಗಾಸ್ ಅದೆಲ್ಲ, ಲಂಗ ಇಂಥದ್ದೆಲ್ಲ ಇಟ್ಟಿದ್ದೀನಿ ನೋಡಿ ಹೀಗೆ. ಇಲ್ಲಿ ನಂದೀಗ ಇನ್ನೊಂದು ಲೆಹಂಗಾ ಬರಲಿಕ್ಕುಂಟು. ಇದು ನನ್ನ ತಿಮ್ಮಿದ್ದು ನೋಡಿ, ಇದೆಲ್ಲ ನಂದು ಲೆಹಂಗಾಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ಉದ್ದ ಇರುವಂಥದ್ದೆಲ್ಲ. ಹಾಗೂ ಇದರ ಕೆಳಗಡೆ ಇದೇನು ಗೊತ್ತುಂಟ, ಎಕ್ಸ್ಟ್ರಾ ನಂದು ಇಂಥ ಅಮೆಝಾನಿದೆಲ್ಲ ತಂದು ಬರ್ತೀವಲ್ವ ಬಟ್ಟೆ, ಅದು ಕೆಲವು ನಮಗೆ ಆಗುವುದಿಲ್ಲ ನೋಡಿ, ಅದೀಗ ರಿಟರ್ನಿಗೆ ಅಂತ ಉಂಟು, ಅದನ್ನು ರಿಟರ್ನಿಗೆ ನಾನು ಅಲ್ಲಿ ಇಟ್ಟಿದ್ದೀನಿ. ಇದರ ಮೇಲ್ಗಡೆ ನಾನು ಖಾಲಿ ಇಟ್ಟಿದ್ದೀನಿ, ಯಾಕೆಂದರೆ ಬೇಕಾಗುತ್ತೆ ಏನಾದರೂ ಲೆಹಂಗಾ ಅದರದ್ದು ಇದರದ್ದು ಆ ಸೆಟ್ ಎಲ್ಲ ಇದೆಯಲ್ಲ ನನ್ನ ಹತ್ರ, ಕೆಲವು ಸೆಟ್ಸ್ ಉಂಟು, ಅದನ್ನು ನಾನು ನೇತಾಡಿಸೋದಿಲ್ಲ, ಅದನ್ನು ಅಲ್ಲಿ ಇಡೋಣ ಅಂತ ಹೇಳಿ ಎಣಿಸಿದ್ದೀನಿ. ಇವಾಗ ಸದ್ಯಕ್ಕೆ ಮೇಲೆ ಉಂಟು, ಅದನ್ನೆಲ್ಲ ತಂದು ಅದು 2-3 ಶೇರ್ವಾನಿ ಲೆಹಂಗಾಸ್ ಎಲ್ಲ ನನ್ನ ಹಸ್ಬೆಂಡ್ ನಂದು ಅಲ್ಲಿ ಇಡೋಣ ಅಂತೇಳಿ ಆ ಒಂದು ಜಾಗವನ್ನು ನಾನು ಹಾಗೆಯೇ ಖಾಲಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬರುವಾಗ ಈ ಸೈಡ್ ನಾನು ಹೆಚ್ಚಾಗಿ ನನ್ನ ಹಸ್ಬೆಂಡಿಗೆ ಇಟ್ಟಿದ್ದೀನಿ. ಇದು ಒಂದು ಡ್ರಾ ಮತ್ತು ಅದು ಮಾತ್ರ ನಾನು ಯೂಸ್ ಮಾಡಿದ್ದೀನಿ, ಯಾಕೆಂದರೆ ಅವರಿಗೆ ಮನೆಗೆ ಹಾಕುವಂಥದ್ದು ಅದೆಲ್ಲ ಬೇರೆಯೇ ಉಂಟು ಅವರಿಗೆ ಸೆಕ್ಷನ್. ಹಾಗಾಗಿ ಒಳ್ಳೆ ಬಟ್ಟೆಗೆ ಅವರಿಗೆ ಇಷ್ಟು ಅವರಿಗೆ ತುಂಬ ಸಾಕು.
ಈ 2 ಪ್ರೊಫೈಲ್ ಡೋರಲ್ಲಿ ಸೋಮವಾರ ಆಗುತ್ತೆ ಅವ್ರದ್ದು. ಹಾಗಾಗಿ ಎಲ್ಲ ಹ್ಯಾಂಗರ್ಸ್ ಹಾಕುವಂಥದ್ದು ಇಲ್ಲೇ ಇಟ್ಟಿದ್ದೀನಿ. ಮೇಲ್ಗಡೆ ಖಾಲಿನೇ ಇಟ್ಟಿದ್ದೀನಿ. ನೆಕ್ಸ್ಟ್ ಅವ್ರದ್ದು ನಾನು ಹೇಳಿದೆ ನೋಡಿ, ಯಾವುದಾದ್ರು ಶೇರ್ವಾಣಿ ಅಥವಾ ಏನಾದ್ರು ಡ್ರೆಸ್ ಇದ್ದರೆ ನಾನು ಅಲ್ಲಿ ಇಟ್ಟುಬಿಡ್ತೀನಿ ಅವ್ರದ್ದು. ಹಾಗೂ ಈ ಡ್ರಾ ಅಲ್ಲಿ ಅವ್ರದ್ದು ವೈಟ್ ಬಟ್ಟೆ, ವೈಟ್ ಲುಂಗಿ ಅಂಥದ್ದೆಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ. ಕೆಲವು ವೈಟ್ ಅವ್ರದ್ದು ಉಂಟು ಅದನ್ನು. ಹಾಗೂ ಇಲ್ಲಿ ನಂದು ಲಂಗ ಇಟ್ಟಿದ್ದೀನಿ. ಅದು ನನಗೆ ಅಲ್ಲಿ ಇಡಬೇಕು, ಅಲ್ಲಿ ಜಾಗ ಸಿಕ್ಕಿರಲಿಲ್ಲ, ಅದಕ್ಕೆ ನಾನು ಇಲ್ಲಿ ಇಟ್ಟುಬಿಟ್ಟಿದ್ದೀನಿ. ಇರಲಿ, ಇದು ಉಂಟಲ್ಲ ಖಾಲಿ ಜಾಗ ಅಂತ ಮಾಡಿ. ಇದು ನನ್ನ ಹಸ್ಬೆಂಡ್, ಇದು ಟೀ ಶರ್ಟ್ಸ್ ಎಲ್ಲ, ಅದು ಕ್ಯಾಶುವಲ್ ಶರ್ಟ್ಸ್, ಇದು ಟೀ ಶರ್ಟ್ಸ್ ಎಲ್ಲ. ಹಾಗೂ ಕೆಳಗಡೆ ನಾನು ಈ ರೀತಿ ಜೀನ್ಸ್ ಪ್ಯಾಂಟ್ಸ್ ಮತ್ತು ಅವ್ರದ್ದು ಕಾರ್ಗೋ ಪ್ಯಾಂಟ್ಸ್ ಮತ್ತು ಕ್ಯಾಶುವಲ್ ಪ್ಯಾಂಟ್ಸ್ ಅದನ್ನೆಲ್ಲ ನಾನು ಅಲ್ಲಿ ಇಟ್ಟಿದ್ದೀನಿ. ಹಾಗೂ ಇದರ ಕೆಳಗಡೆ ಅವರದ್ದೇ ಉಂಟು ನೋಡಿ, ಇದು ನಮ್ಮದು ಆಲ್ಬಮ್ 2 ಕೂಡ, ಅದನ್ನು ನಾನು ಇಲ್ಲಿಟ್ಟಿದ್ದೀನಿ. ಈಗ ಇದರ ಕೆಳಗಡೆ ಎಂತ ಉಂಟು, ಹಾಗೆ ಉಂಟು ಆಯಿತಾ. ಪಕ್ಕದಲ್ಲಿ ಇಲ್ಲಿ ಇದು ಎಂತ ಗೊತ್ತುಂಟಾ, ನಂದು ಎಲ್ಲ ಸಾರಿ, ಇನ್ನೂ ಕೂಡ ಸಾರಿ ಕೆಲವು ಹಾಗೆಯೇ ಉಂಟು, ಅದನ್ನೆಲ್ಲ ಒಂದೊಂದು ಸಿಗುವಾಗ ಸೆಟ್ ಮಾಡಿ ಇಡಬೇಕು. ಸಾರೀಸ್ ಎಲ್ಲ ನಾನು ಇಲ್ಲಿಟ್ಟಿದ್ದೀನಿ. ಕೆಳಗಡೆ ನನ್ನ ಟವಲ್, ಹ್ಯಾಂಡ್ ಟವಲ್, ಹಾಗೂ ಅದರ ಕೆಳಗಡೆ ಖಾಲಿ ನೋಡಬೇಕು, ಏನಾದರೂ ಜ್ಯುವೆಲ್ಲರಿ ಏನಾದರೂ ಇಡಲಿಕ್ಕಿದ್ರೆ ಇಡಬೇಕು ಅಲ್ಲಿ. ಹಾಗೂ ಇಲ್ಲಿ ನಾನು ಇಟ್ಟಿದ್ದೀನಿ ಬ್ಲೌಸ್, ಸಾರಿಗೆ ಮ್ಯಾಚ್ ಆಗುವಂಥ ಬ್ಲೌಸು ಸಾರಿಯಲ್ಲೇ ಹಾಕಿದ್ದೀನಿ ನಾನು. ಕೆಲವು ಸೆಟ್ ಮಾಡಲಿಕ್ಕೆ ಉಂಟು ನೋಡಿ, ಹೆಚ್ಚಾಗಿ ಸಾರಿಗೆ ನಾನು ಫಿಕ್ಸ್ ಮಾಡಿದ್ದೇನೆ ಎಲ್ಲ ಬ್ಲೌಸನ್ನು. ತೆಗೆದರೆ ಅದರಲ್ಲೇ ಇರಲಿ ಅಂತೇಳಿ ನೋಡಿ ಹೀಗೆ. ಇದು ಕೆಲವು ಕಾಮನ್ ಉಂಟು ನೋಡಿ, ಈಗ ರೆಡ್, ವೈಟ್, ಇದು ಪಿಂಕ್, ಇದೆಲ್ಲ ನಾನು ಉಂಟು ನೋಡಿ, ಏನು ಮಾಡ್ತೀನಿ ಎಲ್ಲದಕ್ಕೂ ಹೆಚ್ಚಾಗಿ ಮ್ಯಾಚಿಂಗ್ ಮಾಡ್ತೀನಿ ನೋಡಿ, ಅದನ್ನಲ್ಲಿ ಇಟ್ಟಿದ್ದೀನಿ. ಇನ್ನೂ ಕೂಡ ನಂದು ಕೆಲವು ಸಾರಿ ಕಾಣ್ತಾ ಇಲ್ಲ, ಎಲ್ಲಿಂಟು ನೋಡಬೇಕು. ಇದು ಕೆಳಗಡೆ ನಂದು ಚಪ್ಪಲಿ, ಇಲ್ಲಿ ನಂದು ಇದು ಕುರ್ತಾ ಟಾಪ್ಸ್ ಎಲ್ಲ ಇದೆ ನೋಡಿ, ಲಾಂಗ್ ನೋಡಿ, ಇದೆಲ್ಲ ನಾನು ಇಲ್ಲಿಟ್ಟಿದ್ದೀನಿ. ಸ್ಟಿಚ್ ಮಾಡಿಸಿದ್ದಿರಲಿ, ನಾನು ಪಜ್ಜು ನೋಡಿ, ಪಜ್ಜು ಹಾಕಿ, ಪಜ್ಜುಗೆ ಹೇಳಿದ್ದೆ ನಾನು ಇದು ಒಂದು ಹ್ಯಾಂಗರಲ್ಲಿ ಹಾಕು ಅಂತೇಳಿ, ಅದನ್ನು ಯಾವ ರೀತಿ ಹಾಕಿದ್ದನ್ನು ನೋಡಿ. ಇದೆಲ್ಲ ನಂದು ಸ್ಟಿಚ್ ಮಾಡಿಸಿದ್ದು, ಅದೆಲ್ಲ ನೋಡಿ ಈ ರೀತಿ ಉಂಟು ನಂದೆಲ್ಲ. ಜಾಸ್ತಿ ಇಲ್ಲ ನೋಡಿ ಬಟ್ಟೆ, ಒಂದು ಕಮ್ಮಿ, ಜಾಸ್ತಿ ಇಲ್ಲ, ಎಷ್ಟು ಬೇಕು ಅಷ್ಟು. ಮತ್ತು ನಾನೆಲ್ಲ ಕೊಡೋದು. ಇದೆಲ್ಲ ನನ್ನ ಸ್ಲಿಪ್ಪರ್ಸ್, ಇದು ನನ್ನ ಬ್ಯಾಗ್ ಕೂಡ ನಾನು ಹೇಳಿದೆ ನೋಡಿ. ಇನ್ನು ಕೆಲವು ಉಂಟಲ್ಲ, ನಾವು ಅರ್ಜೆಂಟಲ್ಲಿ ಪ್ಯಾಕ್ ಮಾಡಿ ಮೇಲೆ ಹಾಕಿದ್ದೀವಿ, ಅದು ಒಂದೊಂದೇ ತೆಗೆದು ಬಿಚ್ಚಬೇಕು. ಆವಾಗ ಒಂದೊಂದು ಬಿಚ್ಚುವಾಗ ಸಿಗುತ್ತೆ, ಆವಾಗ ಇಡೋಣ ಅಂತೇಳಿ ಈಗ ಸಿಕ್ಕಿದ್ದನ್ನು ನಾನಿಲ್ಲಿ ಸೆಟ್ ಮಾಡಿದ್ದೀನಿ. ಇದೆಲ್ಲ ಬ್ಯಾಗ್, ಇದು ಲಂಡನ್ನಿಂದ ನನಗೆ ತೆಗೆದುಕೊಟ್ಟಿದ್ದು, ಇದು ತಿಮ್ಮಿ ತೆಗೆದುಕೊಟ್ಟಿದ್ದು, ಇದು ನನ್ನ ಹಸ್ಬೆಂಡ್ ತೆಗೆದುಕೊಟ್ಟಿದ್ದು, ಇದು ಕೂಡ ಹಸ್ಬೆಂಡ್, ಇದು ನಾನು ತೆಗೆದಿದ್ದು, ಇದು ನನಗೆ ತಿಮ್ಮಿ ತಂದಿದ್ದು, ಇನ್ನೊಂದು ನನಗೆ ಇಲ್ಲಿಂದ ಒಬ್ಬರು, ದುಬೈಯಿಂದ ಒಬ್ಬರು ನನಗೆ ಗಿಫ್ಟ್ ಕೊಟ್ಟಿದ್ದು, ಚೆನ್ನಿ ಅಂತ ಹೇಳಿ. ಹಾಗೆ ಎಲ್ಲರದ್ದು ಒಂದೊಂದು ಪ್ರೀತಿಯ ಕಾಣಿಕೆಗಳು ಇವೆ, ಅದನ್ನು ಇಲ್ಲಿಟ್ಟಿದ್ದೀನಿ ನಾನು. ಹೆಚ್ಚಾಗಿ ನಾನು ಹ್ಯಾಂಡ್ ಬ್ಯಾಗ್ ಎಲ್ಲ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಹಾಗೂ ಇದು ಮಾಡೋದು. ಇವಾಗ ಸ್ವಲ್ಪ ಯೂಸ್ ಮಾಡಬೇಕಂತ ಹೇಳಿ ಇದ್ದೀನಿ. ಮತ್ತು ಇದು ಬ್ಯಾಂಗಲ್ ನೋಡಿದ್ರಲ್ಲ ನೀವು ನೋಡಿ, ಹೀಗೆ ಸೆಟ್ ಮಾಡಿದ್ದೀನಿ. ಒಮ್ಮೆ ಕಟ್ಟಾಗಿತ್ತು, ಅದನ್ನು ಮತ್ತೆ ಸೆಟ್ ಮಾಡಿದೆ ನಾನು. ಇದು ನನ್ನ ಲಿಪ್ಸ್ಟಿಕ್ಸ್, ಅದು ಇದು ಎಲ್ಲ ನಾನು ಇದರಲ್ಲಿ ಹಾಕಿದ್ದೀನಿ. ಇದು ನನ್ನ ಎಂತ ಹೇಳ್ತಾರೆ, ಹೈಲೈಟ್, ಐ ಶ್ಯಾಡೋ, ಹಾಗೂ ಇಲ್ಲಿ ಹಾಕುವಂಥದ್ದು ಬ್ಲಷ್, ಅದು ಇದು, ಮತ್ತು ನನ್ನದು ಮೆಡಿಕ್ಯೂರ್ದು ಕಿಟ್ ಅದೆಲ್ಲ ಉಂಟು. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಲಿಂಕ್ ಬೇಕಿದ್ದರೆ, ನಾನು ಯೂಸ್ ಮಾಡಿದ್ದು ಏನಾದರೂ ಬೇಕಿದ್ದರೆ ನಾನು ಟ್ಯಾಗ್ ಮಾಡಿ ಇಡ್ತೀನಿ. ಕೆಲವುದ್ರದ್ದು ಟ್ಯಾಗ್ ಮಾಡಲಿಕ್ಕೆ ಆಗಲ್ಲ ನೋಡಿ, ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ತೊಗೊಳ್ಬೋದು ನೋಡಿ. ಇದೆಲ್ಲ ಬ್ರಷ್ ಹಾಕುವಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ನಿಮಗೆ ಬೇಕಿದ್ದರೆ ನೀವು, ನಾನು ಲಿಂಕ್ ಹಾಕ್ತೀನಿ, ನಿಮಗೆ ಇಷ್ಟ ಆಗಿದೆ ಯಾವುದಾದ್ರೂ ಇದ್ದರೆ. ಒಮ್ಮೆಲೆ ನಾನು ಯಾವುದಾದ್ರೂ ಹಾಕಿಲ್ಲ ಅಂತಾದರೆ ನೀವು ಕೇಳ್ಬೋದು. ಇದೆಲ್ಲ ಸರ ನಾನು ನೀವು ನೋಡಿದ್ರಲ್ಲ, ಈ ರೀತಿ ನಾನು ನೇತಾಡಿಸಿದ್ದೇನೆ, ಇದು ಹಾಕಿ, ಇದು ಚೆನ್ನಾಗಿ ಬಂದಿದೆ ನೋಡಿ, ಏನಾಗೋದಿಲ್ಲ. ಇದು ಈ ರೀತಿ ಎಲ್ಲ ಇಟ್ಟಿದ್ದೀನಿ. ಹಾಗೂ ಇಲ್ಲಿ ಇದು ನಾನು ಹೆಚ್ಚಾಗಿ ನಾನು ತುಂಬ ಯೂಸ್ ಮಾಡ್ತೀನಿ, ಹಾಗಾಗಿ ನಾನು ಮುಂದೆನೇ ಇಟ್ಟಿದ್ದೀನಿ. ಯಾಕೆಂದರೆ ಇದು ನಾನು ತಿಮ್ಮಿ ಕೊಟ್ಟಿದ್ದು ನನಗೆ. ಇದು ಕ್ಲಿಪ್ಸ್ ನಂದು ಕೆಲವು ಅವಳೆ ಕೊಟ್ಟಿದ್ದು. ಹಾಗೂ ಇದು ನಂದು ನೇಲ್ ಕಟರ್ಸ್ ಎಲ್ಲ ಬಾಚಣಿಗೆ ಅದೆಲ್ಲ ಇದರಲ್ಲಿ ಹಾಕಿಬಿಟ್ಟಿದ್ದೀನಿ ಅಷ್ಟೇ, ಸಿಂಪಲಾಗಿ.
ಇದರ ಕೆಳಗಡೆ ನಾನು ಇನ್ನೂ ಕೂಡ ಏನು ಜಾಸ್ತಿ ಇದು ಮಾಡಿದೆ, ನಾನು ಸಿಕ್ಕಿದ್ದು ಕ್ಲಿಪ್ಸ್ ಮತ್ತು ನನ್ನ ಹೇರ್ ಪಿನ್ಸ್, ನೇಲ್ ಎಕ್ಸ್ಟೆನ್ಷನ್ಸ್ ಅದೆಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ. ಹಾಗೂ ಇಲ್ಲಿ ನನ್ನ ವಾಚು, ಕೆಲವು ಬಳೆ, ಎಸೆಸ್ರೀಲ್ ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಹಾಗೂ ಇದರ ಕೆಳಗಡೆ ನನ್ನ ಜ್ಯುವೆಲ್ಲರಿ ಕೆಲವೆಲ್ಲ ಉಂಟು ನೋಡಿ, ಅದನ್ನೆಲ್ಲ ಇಲ್ಲಿ ಸೆಟ್ ಮಾಡಿದ್ದೀನಿ, ಆರ್ಟಿಫಿಷಿಯಲ್ ಜ್ಯುವೆಲ್ಲರೀಸ್ ಎಲ್ಲ. ಆಮೇಲೆ ಈ ಸೈಡ್ ನನ್ನ ಹಸ್ಬೆಂಡ್ ಇದು ನಾನು ಹೇಳಿದೆಲ್ಲ ಅವರದ್ದು ಇನ್ನೂ ಕೂಡ ಪಪ್ಪಂದು ಪರ್ಸೆಲ್ಲ ಎಲ್ಲಿ ಉಂಟಾ, ಇನ್ನೂ ಕೂಡ ಸಿಗಲಿಲ್ಲ. ಅದೆಲ್ಲ ಅವ್ರದ್ದು ಇಲ್ಲೇ ಇಡ್ತೀನಿ ನಾನು. ಅವರು ಇಲ್ಲಿ ಹಾಕುವಂಥದ್ದು ಇದಿರುತ್ತಲ್ಲ, ಎಂತ ಹೇಳ್ತಾರೆ, ಅದೆಲ್ಲ ನಾನು ಅಲ್ಲಿ ಇಡ್ತೀನಿ. ಹಾಗೂ ಇಲ್ಲಿ ಕೆಲವು ಕ್ರೀಮ್ಸ್ ಎಲ್ಲ ಇತ್ತು, ಅದನ್ನು ನಾನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಏನೋ ಸಿಕ್ಕಿದ್ದೆಲ್ಲ ಇಡ್ಲಿಕ್ಕೆ ಉಂಟು. ಇದು ಅವರದ್ದು ಬೆಲ್ಟ್, ಅದನ್ನು ನಾನು ಹಾಗೆ ಸೆಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದು ನಂದು ಹೇರ್ ಡ್ರೈಯರು, ಹೇರ್ ಇದೆಲ್ಲ ಕರ್ಲ್ ಮಾಡುವಂಥದ್ದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಇದು ಈಗ ಕಾಂಜಿ ಪಿಂಜಿ ಇಲ್ಲಿ ಇಟ್ಟಿದ್ದೀನಿ, ಇದನ್ನು ನೋಡಬೇಕು, ಇದು ಸೆಟ್ ಮಾಡಲಿಕ್ಕೆ ಉಂಟು ನನಗೆ. ಇದು ನಂದು ಎಂತ ಹೇಳ್ತಾರೆ, ಇದು ಇಯರಿಂಗ್ಸ್ ಎಲ್ಲ ಇಯರಿಂಗ್ಸ್. ನನ್ನ ಹಸ್ಬೆಂಡ್ ನೋಡಿ ಹೇಳ್ತಾರೆ, ಓ ಇಷ್ಟು ಇಯರಿಂಗ್ ಉಂಟು ಇವಳ ಹತ್ರ ಮತ್ತೇನು ಅಂತೇಳಿ. ಹಾಗೆ ಇದು ರಾಯ್ದು ಲೈಟ್ ಅವನು ಇಲ್ಲಿಟ್ಟಿದ್ದಾನೆ, ಅದಕ್ಕೆ ಪ್ರಸಂಗ ಮಾಡ್ತಾ ಇರ್ತಾನೆ ಅವನು. ಅದು ಒಂದು ಲೈಟ್ ಎಕ್ಸ್ಟ್ರಾ ಇತ್ತು, ಅದಕ್ಕೆ ವಯರ್ ಹಾಕಿ ಅಲ್ಲಿ ಇಟ್ಟಿದ್ದಾನೆ. ಅಂದರೆ ಕೆಲವೊಮ್ಮೆ ನಾವು ಇಲ್ಲಿ ಮೇಕಪ್ ವೀಡಿಯೋಸ್ ಎಲ್ಲ ಮಾಡುವಾಗ ಬೇಕಾಗುತ್ತೆ ಎಕ್ಸ್ಟ್ರಾ ಲೈಟ್ಸ್. ಎಷ್ಟು ಲೈಟ್ಸ್ ಇದ್ದರೂ ಕೆಲವೊಮ್ಮೆ ಹೈಲೈಟ್ ಎಲ್ಲ ತೋರಿಸುವಾಗ ಬೇಕಾಗುತ್ತೆ. ಹಾಗೆ ಅವನು ಇಲ್ಲೇ ಇಟ್ಟಿದ್ದಾನೆ ಅದನ್ನು. ಇಲ್ಲಿ ನಾನು ತೆಗೆಯುವಾಗ ನೋಡಿ, ಇಷ್ಟು ದೊಡ್ಡ ಮಿರರ್ ಉಂಟು, ಅದಕ್ಕೆ ಲೈಟ್ಸ್ ಉಂಟು, ಎಲ್ಲ ಉಂಟು. ಆದರೂ ನಮಗೆ ಕೆಲವೊಮ್ಮೆ ಲೈಟ್ಸಿನ ಅಗತ್ಯ ಇರುತ್ತೆ, ಡೀಟೇಲ್ಸ್ ಎಲ್ಲ ತೋರಿಸುವ. ಇದು ನನ್ನ ದೊಡ್ಡ ಮಿರರ್, ಚೆನ್ನಾಗಿದೆ, ಫುಲ್ಲು ಕಾಣುತ್ತೆ, ದೊಡ್ಡ ಮಿರರ್ ನಂತೆ. ಓಕೆ, ಇಷ್ಟು ಸಿಂಪಲ್ ಸೆಟ್ಟಿಂಗ್ ನಂದು. ಏನು ಓವರ್ ಸೆಟ್ಟಿಂಗ್ ಇಲ್ಲ, ಏನಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ನಿಮಗೆ ಇಷ್ಟ ಆಯ್ತು ಅಂತ ಎನಿಸ್ತೀನಿ. ಫೈನಲಿ ಒಂದು ಮುಗೀತು ಸೆಟ್ಟಿಂಗ್. ಓಕೆ, ಇವತ್ತಿನ ಈ ವ್ಲಾಗ್ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.